ಅಣ್ಣ ರಾಮಚಂದ್ರ, ಎಲ್ಲಿರುವೆ ರಾಘವ ಕಾನನ ಮಾನ್ಯರೇ, ಎಲ್ಲಿರುವೆ ರಾಘವ ಕಾನನ ಮಾನ್ಯರೇ, ಅಲೆದಲೆದು ನಾವು ಅಡವಿಯೊಳಿಂದು. ಅಣ್ಣ ರಾಮಚಂದ್ರ, ಅಲೆದಲೆದು ನಾವು ಅಡವಿಯೊಳಿಂದು ಬಳಲುತ್ತಲಿರುವೆವೋ, ದಾರಿಯು ಕಾಡದೆ ಬಳಲುತ್ತಲಿರುವೆವೋ, ದಾರಿಯು ಕಾಡದೆ ಎಲ್ಲಿರುವೆ ರಾಘವ. ರಾಮ ರಾಮಚಂದ್ರ, ಶತ್ರುಘ್ನ ಅಣ್ಣ, ಎಲ್ಲಿ ಹುಡುಕಿದಾಗ್ಯೂ ಸೀತಾ ರಾಮ ಲಕ್ಷ್ಮಣರ ದರ್ಶನವೇ ಆಗುತ್ತಿಲ್ಲವಲ್ಲ. ಸಮೀಪದ ಶೃಂಗಬೇರಿಪುರದಲ್ಲಿ ನಮ್ಮ ತಂದೆಯವರ ಸ್ನೇಹಿತರಾದ ಗುಹರಾಜರಿರುವರು. ಆತರನ್ನ ಕಂಡು ಈ ಗಂಗಾ ನದಿಯನ್ನ ದಾಟಿ ಮುಂದೆ ದಂಡಕಾರಣ್ಯದಲ್ಲಿ ಹುಡುಕೋಣ ನಡೆ. ಹಾಗೆ ಆಗಲಿ, ನಡೆಯೋಣ ಹೋಗೋಣ. ಇದೇನಾಶ್ಚರ್ಯ! ಕೆಂದೋಳಿಯು ಅಂತರಿಕ್ಷದವರೆಗೂ ವ್ಯಾಪಿಸುವುದಲ್ಲ. ಮಹಾಕೋಲಾಹಲದ ಧ್ವನಿಯು ಕೇಳಿ ಬರುತ್ತಿದೆ. ಯಾರಾದರೂ ರಾಜರು ಬೇಟೆಗೆ ಬಂದಿರುವುದೇ? ಓಹೋ, ಅದು ನಮ್ಮ ಸೈನ್ಯವೇ. ಆ ದುಷ್ಟ ಕೈಕೆಯಿಂದ ಪ್ರೇರೇಪಿತರಾಗಿ ಭರತ ಶತ್ರುಘ್ನರು ನಮ್ಮನ್ನು ಕೊಲ್ಲಲು ಬರುವಂತೆ ತೋರುತ್ತಿರುವುದು. ಕಾಡಿಗೆ ಬಂದರೂ ಕಾಡುವ ಪ್ರಸಂಗ ಮಾತ್ರ ತಪ್ಪಲಿಲ್ಲ. ಇರಲಿ, ಈ ವಿಚಾರವನ್ನು ಅಣ್ಣನವರಿಗೆ ತಿಳಿಸುವೆನು. ಅಣ್ಣ ಅಣ್ಣ, ಲಕ್ಷ್ಮಣ, ಜಾಗರೀಕನಾಗು. ಧನುರ್ಬಾಣಗಳನ್ನು ತೆಗೆದುಕೋ. ಅತ್ತಿಗೆಯವರನ್ನು ಆ ಗುಹೆ ಮಧ್ಯದಲ್ಲಿ ಅಡಗಿಕೊಂಡಿರಲು ಹೇಳು. ಲಕ್ಷ್ಮಣ, ಅಂತಹ ಪ್ರಸಂಗವೇನು? ಆ ಭರತ ಶತ್ರುಘ್ನರು ಆ ದುಷ್ಟ ಕೈಕೆಯಿಂದ ಪ್ರೇರೇಪಿತರಾಗಿ ನಮ್ಮನ್ನು ಕೊಲ್ಲಲು ಬರುವಂತೆ ತೋರುತ್ತಿರುವುದು. ಅನುಜ್ಞೆಯನ್ನು ಕೊಡು. ಒಂದೇ ಬಾಣದಿಂದ ಅವರನ್ನು ನಿರ್ಮೂಲ ಮಾಡಿಬಿಡುವೆನು. ಲಕ್ಷ್ಮಣ, ಭರತನು ಸೈನ್ಯ ಸಮೇತವಾಗಿ ಬರಬೇಕಾದರೆ ಯಾವುದೋ ಕಾರಣವಿರಬೇಕು. ಅಗಾಧವಾದ ಸೈನ್ಯ ಸಮೇತವಾಗಿ ಬರಲು ಮತ್ತಾವ ಕಾರಣವಣ್ಣ? ಲಕ್ಷ್ಮಣ, ಅಣ್ಣ, ಸಮಾಧಾನನಾಗು. ಭರತನು ಸಾಮಾನ್ಯನಲ್ಲ, ದೈವ ಭಕ್ತನು. ಆತನನ್ನು ಸಂವರಿಸಿ ಸಂಪಾದಿಸುವ ರಾಜ್ಯದಿಂದ ನನಗೇನಾಗಬೇಕು? ಅಧರ್ಮದಿಂದ ಹಿಂದ್ರಪದಿ ಬಂದರೂ ನನಗೆ ಬೇಡ. ಸಮಾಧಾನನಾಗು. ರಾಮ ಪರಂದಾಮ ರಾಮ ದಶರಥ ರಾಮ, ರಾಮ ಪರಂದಾಮ ರಾಮ ದಶರಥ ರಾಮ, ರಾಸುರ ನಾಮ ಸದಾ ರಾಮ ನಾಮ. ರಾಸುರ ನಾಮ ಸದಾ ರಾಮ ನಾಮ, ನಮ ಪರಮ ನಮ ಪರಮ ಪಾವನ ರಾಮ. ರಾಮ ರಾಮ ಶ್ರೀರಾಮ ರಘುರಾಮ ಸೀತಾ ವಲ್ಲಭ ರಾಮ, ಶ್ರೀರಾಮ ರಘುರಾಮ ಸೀತಾ ವಲ್ಲಭ ರಾಮ, ತಾರಕ ನಾಮ ಸದಾ ರಾಮ ನಾಮ. ತಾರಕ ನಾಮ
ನಿಮಗೆ ಮಂಗಳವಾಗಲಿ. ಕ್ಷೇಮದಿಂದಿರುವಿರಾ? ನಿಮ್ಮನ್ನು ನೋಡಿ ನನಗೆ ಬಹಳ ಆನಂದವಾಯಿತು. ಅಣ್ಣ, ಇದೇನಣ್ಣ ಪಟ್ಟೆ ಪೀತಾಂಬರಗಳನ್ನುಟ್ಟು ಮುತ್ತು ರತ್ನಗಳನ್ನು ಧರಿಸಿ ರತ್ನ ಖಚಿತವಾದ ಮಣಿಮುಕುಟವನ್ನು ಧರಿಸಿ ಅಯೋಧ್ಯೆಯ ರಾಜ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಜಟವಲ್ಕಲದಾರನಾಗಿ ನಾರು ಮುಡಿಗಳನ್ನುಟ್ಟು ನಾಡನ್ನು ತೊರೆದು ಕಾಡಿನಲ್ಲಿ ವಾಸಿಸುವುದನ್ನು ನಾನು ನೋಡಲಾರೆ ಅಗ್ರಜ, ನೋಡಲಾರೆ. ಭರತ ಶತ್ರುಘ್ನರೇ, ದುಃಖಿಸಬೇಡಿ. ತಂದೆಯವರ ವಾಗ್ದಾನವನ್ನು ಪಾಲಿಸುವ ಸಂತೋಷದಲ್ಲಿ ಈ ವನವಾಸವು ನಮಗೆ ಭವನವಾಸದಂತೆ ಸುಖಕರವಾಗಿರು. ಅದಿರಲಿ, ವಶಿಷ್ಠ ಮಹರ್ಷಿಗಳು, ಸುಮಂತ್ರ ಮಂತ್ರಿವರ್ಯರು ಕ್ಷೇಮದಿಂದಿರುವರೇ? ಕ್ಷೇಮದಿಂದಿರುವರು ಅಗ್ರಜ. ಸುಮಿತ್ರಾ ಮಾತೆಯು, ಲಕ್ಷ್ಮಣನ ಪತ್ನಿ ಊರ್ಮಿಳಾ ದೇವಿಯು, ಭರತ ಅಣ್ಣ, ನಿನ್ನ ಪತ್ನಿ ಮಾಂಡವಿ ಕ್ಷೇಮವೇ? ಎಲ್ಲರೂ ಕ್ಷೇಮವಾಗಿಯೇ ಇರುವರು ಅಗ್ರಜ. ಶತ್ರುಘ್ನ ಅಣ್ಣ, ನಿನ್ನ ಪತ್ನಿ ಶ್ರುತಕೀರ್ತಿ ಕ್ಷೇಮವೇ? ಕ್ಷೇಮದಿಂದಿರುವರು ಅಣ್ಣ. ಭರತ ಅಣ್ಣ, ಮಾತೆ ಕೈಕೆಯು ಕ್ಷೇಮದಿಂದಿರುವರೇ? ಅವರ ಕ್ಷೇಮಕ್ಕೆ ನನ್ನ ಕೊರತೆ, ಕ್ಷೇಮವಾಗಿಯೇ ಇರುವರು ಭರತ ಅಗ್ರಜ. ನವ ಮಾಸಗಳು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ನಾನು ವನವಾಸಕ್ಕೆ ಹೊರಡುವ ಸಮಯದಲ್ಲಿ, ರಾಮಚಂದ್ರ, ನಿನ್ನನ್ನು ವನವಾಸಕ್ಕೆ ಹೇಗೆ ಕಳಿಸಲಿ ಎಂದು ಮೂರ್ಛಿತಲಾದ ನನ್ನ ಹೆತ್ತ ತಾಯಿ ಕೌಸಲ್ಯ ಮಾತೆಯು ಕ್ಷೇಮದಿಂದಿರುವರೇ? ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರು ಅಗ್ರಜ. ಸಹೋದರರೇ, ದೇವಾಸುರ ಯುದ್ಧ ಕಾಲದಲ್ಲಿ ದೇವತೆಗಳ ಪಕ್ಷ ವಹಿಸಿ ದಶ ದಿಕ್ಪಥಗಳಲ್ಲಿ ರಥವನ್ನು ಚಲಿಸಿ ತನ್ನ ಭುಜಬಲ ಪರಾಕ್ರಮದಿಂದ ದೇವತೆಗಳಿಗೆ ವಿಜಯವನ್ನು ತಂದಿಟ್ಟು ಪುಷ್ಪರಥನೆಂಬ ನಾಮದಿಂದಲೂ ದಶರಥನೆಂಬ ನಾಮಾಂಕಿತನಾದ ಭರತ ಶತ್ರುಘ್ನ, ನಮ್ಮೆಲ್ಲರ ತಂದೆ ದಶರಥ ಚಕ್ರವರ್ತಿಯು ಕ್ಷೇಮದಿಂದಿರುವರೇ? ದುರ್ದೈವಿಯಾದ ಈ ಭರತನ ಬಾಯಿಂದ ಆ ಕಠೋರ ವಾರ್ತೆಗಳನ್ನು ಕೇಳಲು ಇಚ್ಛಿಸಬೇಡ ಅಗ್ರಜ, ಕೇಳಲು ಇಚ್ಛಿಸಬೇಡ. ನಾವು ಹತಭಾಗ್ಯರು, ಹತಭಾಗ್ಯರು. ಭರತ, ಅಂತಹ ವಿಷಯ ಯಾವುದು? ಅಣ್ಣ, ಪಾಪಿಯಾದ ಕೈಕೆಯಿಂದ ನಿನಗುಂಟಾದ ವಸನದಿಂದಾಗಿ ನಿನ್ನ ಮೇಲೆ ಅತಿಯಾದ ಪ್ರೀತಿ ಮಮತೆಯನ್ನಿಟ್ಟಿದ್ದ ಜನಕನು ನೀನು ಪಟ್ಟಣವನ್ನು ಬಿಟ್ಟು ಹೊರಟೆ ಎಂದು ತಿಳಿದ ಕೂಡಲೇ ನಿನ್ನ ವ್ಯಾಮೋಹದಲ್ಲಿಯೇ ಕೊರಗಿ ಸ್ವರ್ಗಲೋಕವಾಸಿಯಾದನು. ಜನಕನು ಪರಲೋಕವಾಸಿಯಾದನೆ. ಹೌದು ಅಗ್ರಜ. ಜನಕ ಜನಕ ಸಮಾಧಾನನಾಗೋಣ. ಜನಕ ಮಮಹಿತ ಲಕ್ಷ್ಮಣ ಪ್ರಿಯತಮ ದಶರಥ ಅಗಲಿ ಪೂದೆಯ ಸಹಿತೆ ಸಂತಾಪವ ಜನಕ
ಮಯಿತ ಪ್ರಿಯತಮ ಶರತ ಆಗಲಿ ಪೂಜೆಯ ಸಹಿಸೆ ಸಂತಾಪವ ಶರತ. ಹೇ ಜನಕ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ನಿನಗೆ ಶೂರರಾದ 4 ಮಂದಿ ಪುತ್ರರಿದ್ದಾಗ್ಯೂ ಕೂಡ ನಿನ್ನ ಪ್ರಾಣ ಹರಣ ಕಾಲದಲ್ಲಿ ಆ ದೈವವು ನಮ್ಮನ್ನು ಬೇರೆ ಮಾಡಿತು. ಅಯ್ಯೋ, ದೈವಕ್ಕೆ ಸಹನೆ ಇಲ್ಲದೆ ಹೋಯಿತೆ. ಭರತ, ಸಮಾಧಾನ ಅಗ್ರಜ. ತಂದೆಯವರ ಅಂತ್ಯಕಾಲದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡಿದ ನೀವೇ ಭಾಗ್ಯಶಾಲಿಗಳು. ಇಲ್ಲ ಅಣ್ಣ, ತಂದೆಯವರ ಅಂತ್ಯಕಾಲದಲ್ಲಿ ನಾವುಗಳು ಸಹ ಅವರ ಸಮೀಪದಲ್ಲಿ ಇರಲಿಲ್ಲ ಅಗ್ರಜ, ಇರಲಿಲ್ಲ. ಆ ಭಾಗ್ಯವು ನಮಗೂ ಲಭಿಸಲಿಲ್ಲವಣ್ಣ. ಏನು, ತಂದೆಯವರ ಪ್ರಾಣೋತ್ಕ್ರಮಣ ಕಾಲದಲ್ಲಿ ನೀವುಗಳು ಸಮೀಪದಲ್ಲಿರಲಿಲ್ಲವೇ? ಅಯ್ಯೋ, ಅಗ್ರಜ, ಇರಲಿಲ್ಲ. ನಿಮಗೆ ಶೂರರಾದ 4 ಮಂದಿ ಪುತ್ರರಿದ್ದಾಗ್ಯೂ ಕೂಡ ನಿಮ್ಮ ಪ್ರಾಣ ಹರಣ ಕಾಲದಲ್ಲಿ ಒಂದು ಹನಿ ಗಂಗೋದಕವನ್ನು ಬಿಡುವರಿಲ್ಲದೆ ಅನಾಥನಂತೆ ಮೃತನಾದಿಯ ತಂದೆ, ಅನಾಥನಂತೆ ಮೃತನಾದ. ಅಣ್ಣ, ಸಮಾಧಾನ ಒಂದು ಅಗ್ರಜ. ಭರತ, ಅಗ್ರಜ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಮಾತೃಶ್ರೀಯೆಲ್ಲರೂ ಕ್ಷೇಮದಿಂದಿರುವರೇ? ಅಣ್ಣ, ಪತಿಯನ್ನು ಕಳೆದುಕೊಂಡು ಪತಿಶೋಕ ಪೀಡಿತರಾದ ಮಾತೆಯವರೆಲ್ಲರೂ ದುಃಖದಿಂದಲೂ ನಿನ್ನ ಹಗಲಿಕೆ ನೋವನ್ನು ತಾಳಲಾರದೆ ನಿನಗಾಗಿ ಪರಿತಪಿಸುತ್ತಿರುವರು. ಅಯೋಧ್ಯ ನಗರದ ಪುರಜನರೆಲ್ಲರೂ ನಿನ್ನ ಆಗಮನವನ್ನೇ ಕಾಯುತ್ತಿರುವರು. ಅಯೋಧ್ಯ ರಾಜಲಕ್ಷ್ಮಿಯು ಅನಾಥಳಾಗಿ ನಿನಗಾಗಿ ಹಂಬಲಿಸುತ್ತಿರುವಳು. ಆದ್ದರಿಂದ ನೀನು ನಮ್ಮಗಳ ಮೇಲೆ ಕೃಪೆ ಇಟ್ಟು ಪಟ್ಟಣಕ್ಕೆ ಬಂದು ಪಟ್ಟಾಭಿಷಕ್ತನಾಗಿ ನಮ್ಮನ್ನ ರಕ್ಷಿಸೋ ಅಗ್ರಜ, ರಕ್ಷಿಸು. ಭರತ, ನೀನು ಇದಕ್ಕೋಸ್ಕರ ಇಷ್ಟು ದೂರ ದಣಿದು ಬಂದೆಯಾ ಸಹೋದರ? ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮ ಕರ್ತವ್ಯವಲ್ಲೇ. ಆದ್ದರಿಂದ ತಾಯಿಯ ಇಚ್ಛೆಯಂತೆ ನೀನು ರಾಜ್ಯವನ್ನು ಪಾಲಿಸು. ನಾನು ವನವಾಸವನ್ನು ಪೂರೈಸಿ ತಂದೆ ಕೊಟ್ಟ ವಾಗ್ದಾನವನ್ನು ನೆರವೇರಿಸು. ನನ್ನ ಮಾತನ್ನು ಕೇಳು ಭರತ. ಅಣ್ಣ, ನನ್ನ ವಿಜ್ಞಾಪನೆಯನ್ನ ಲಾಲಿಸು. ಪ್ರಬಲವಾದ ಈ ಕೋಸಲ ದೇಶವನ್ನು ಆಳುವುದಕ್ಕೆ ನಾನು ಶಕ್ತನಲ್ಲ. ತಂದೆಯವರ ಆಜ್ಞೆಯಂತೆ ಈ ರಾಜ್ಯವು ನನ್ನದೇ ಆದರೂ ಅದನ್ನು ನಾನು ಭಕ್ತಿಯಿಂದ ನಿನಗೆ ಸಮರ್ಪಿಸುವೆನು. ಪಾಪಿಯಾದ ಕೈಕೆಯಿಂದ ಇಷ್ಟೊಂದು ಅನರ್ಥವು ಜರುಗಿತು. ಅದಕ್ಕಾಗಿ ನಾನು ನಿನ್ನಲ್ಲಿ ಕ್ಷಮೆಯಾಚಿಸುವೆನು ಅಗ್ರಜ. ಅಣ್ಣ, ನೀನು ಪಟ್ಟಣಕ್ಕೆ ಬಂದು ಪಟ್ಟಾಭಿಷಕ್ತನಾಗು. ಮಾತೆಯವರ ಆಜ್ಞೆಯಂತೆ ನೀನು ಮಾಡುವ ವನವಾಸವನ್ನು ನಾನು ಮಾಡುವೆನು ಅಗ್ರಜ. ಭರತ, ನೀನು ಹೇಳುವುದು ಒಂದು ರೀತಿ ನ್ಯಾಯವಾದರೂ ಮಾತೆ ಕೈಕೆಯ ಇಚ್ಛೆ ಅದಲ್ಲ. ನನ್ನ ವನವಾಸ, ನಿನ್ನ ಪಟ್ಟಾಭಿಷೇಕ. ಆದ್ದರಿಂದ ತಂದೆ ತಾಯಿಗಳ ಇಷ್ಟದಂತೆ ನಡೆದುಕೊಳ್ಳುವುದು ಸುಪುತ್ರರಾದ ನಮ್ಮ ಕರ್ತವ್ಯವಲ್ಲವೇ? ಅಣ್ಣ, ನೀವು ತಂದೆಯವರು ಇಲ್ಲದ ಆ ಶೂನ್ಯ ರಾಜ್ಯವನ್ನು ನಾನು ಹೇಗೆ ಪ್ರವೇಶಿಸಲೇ ಅಗ್ರಜ, ಹೇಗೆ ಪ್ರವೇಶಿಸಲೇ? ಅಣ್ಣ, ಹಾಗೂ ನಿನ್ನ ಇಚ್ಛೆಯಂತೆ ನಾನು ನಡೆದುಕೊಳ್ಳಬೇಕಾದರೆ ನನ್ನ ಒಂದು ವಿಜ್ಞಾಪನೆಯನ್ನಾದರೂ ಆಲಿಸೋಣ. ಏನದು ಭರತ? ಅಣ್ಣ, ನಿಮ್ಮ ಈ ಪವಿತ್ರವಾದ ಪಾದುಕೆಗಳನ್ನಾದರೂ ನನಗೆ ಅನುಗ್ರಹಿಸಿಕೊಡಿ. ಇವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟವನ್ನು ಕಟ್ಟಿ ನೀವು 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿಕೊಂಡು ಬರೋವರೆಗೂ ನಿಮ್ಮ ರಾಯಭಾರಿಯಾಗಿ ನಾನು ನೆಪ ಮಾತ್ರಕ್ಕೆ ರಾಜ್ಯಭಾರ ಮಾಡಿಕೊಂಡಿರುವೆ. ಆದ್ದರಿಂದ ಈ ನಿಮ್ಮ ಪವಿತ್ರವಾದ ಪಾದುಕೆಗಳನ್ನಾದರೂ ನನಗೆ ಅನುಗ್ರಹಿಸಿಕೊಡು ಅಗ್ರಜ, ಅನುಗ್ರಹಿಸಿಕೊಡು. ಭರತ, ನಿನ್ನ ಇಷ್ಟದಂತಾಗಲಿ. ಅಣ್ಣ, ತನ್ನೊಡಲ ತಾಪವಂ ತಡೆದೆನಿತೋ ತವ ಕದಿಂ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ರಾಮ
ಎನಿತ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ ರಾಮ. ಪರಮ ಜಪ ತಪ ಪುಣ್ಯ ಪದಾರ್ಚನೆಗೈದ ಪರಮ ಜಪ ತಪ ಪುಣ್ಯ ಪದಾರ್ಚನೆಗೈದ ಮುನಿ ಜನರ ಪಾಲಿಗೂ ಪುಣ್ಯವಿಲ್ಲ ರಾಮ. ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಜದಿಂ ಶ್ರೀರಾಮ ಸಹಜರ ಸಹಕರಿಸಿದೆ ಮಗು ಭಾಗ್ಯವಿಲ್ಲ ರಾಮ. ಕಾಡು ಮರದಿಂ ಕಡಿದು ಕಾಡು ಮರದಿಂ ಕಡಿದೋ ಕಾಲೆ ನಿಂ ತುಳಿದು ಪಾಡು ಪಡುತ್ತಿದ್ದರೋ ನಾಡಿನೊಡೆತನವ ಕೈಗೊಂಡು ಈ ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡುಗಳಿಗೊದಗಿದ ಪುಣ್ಯ ಕೆಣೆಯುಂಟೆ ಜಗದೀ ಜಗದೀ. ಅಣ್ಣ ಅಣ್ಣ ನಾವಿಂದು ಬರಬೇಕು. 14 ವರ್ಷಗಳ ಕಾಲ ವನವಾಸ ಮುಗಿದ ತಕ್ಷಣವೇ ನೀನು ನನಗೆ ದರ್ಶನವನ್ನು ಕೊಡಬೇಕು. ಅಲ್ಲಿಯವರೆಗೂ ಈ ನಿನ್ನ ಪಾದಕೆಗಳಿಗೆ ಪಟ್ಟವನ್ನು ಕಟ್ಟಿ ನಾನು ನೆಪ ಮಾತ್ರಕ್ಕೆ ರಾಜ್ಯಭಾರ ಮಾಡಿಕೊಂಡಿರುವೆ. ಅಲ್ಲದೆ ನಾನು ಕೂಡ ಪುರ ಪ್ರವೇಶವನ್ನು ಮಾಡದೆ ನಂದಿ ಗ್ರಾಮದಲ್ಲಿಯೇ ವಾಸವಾಗಿರುವೆನು. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿಯನ್ನ. ಅಣ್ಣ ಸಹೋದರಾದ ಭರತ ಶತ್ರುಘ್ನರೇ, ನಾವಿಂದು ಬರಬೇಕು. ಸಹೋದರಾದ ಭರತ ಶತ್ರುಘ್ನರೇ, ನಿಮ್ಮಿ ಭ್ರಾತೃಭಕ್ತಿಗೆ ನನ್ನ ಮನವು ಮುರಿಯುತ್ತಿರುವುದು. ಅಣ್ಣ ತಮ್ಮಂದಿರೆಂದರೆ ಈ ಲೋಕದಲ್ಲಿ ಜನರು ರಾಮ ಲಕ್ಷ್ಮಣ ಭರತ ಶತ್ರುಘ್ನರಂತಿರಬೇಕೆಂದು ಸ್ಮರಿಸುವಂತೆ ಮಾಡಿದರ 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಅಯೋಧ್ಯೆಗೆ ನೀವಿನ್ನು ಸಂತೋಷದಿಂದ ಹೊರಡಿ. ಸೀತಾರಾಮ ಸಹಿತ ದರ್ಶನವ ನೀಡಯ್ಯ. ಸೀತಾರಾಮ ಸಹಿತ ದರ್ಶನವ ನೀಡಯ್ಯ. ಧನ್ಯರಾದೇವೋ ಪುನೀತರಾದೇವೋ. ಧನ್ಯರಾದೇವೋ ಪುನೀತರಾದೇವೋ. ಸೀತಾರಾಮ ಸಹಿತ ದರ್ಶನವ ನೀಡಯ್ಯ.
ಚರಣಗಳನ್ನು ರಾಮ ನಿನ್ನಯ ಚರಣಗಳನ್ನು ಪೂಜಿಸುವೆನು ನಾನು. ರಾಮ ನಿನ್ನಯ ಚರಣಗಳನ್ನು ಪೂಜಿಸುವೆನು ನಾನು. ಪೂಜಿಸುವೆ ಆರಾಧಿಸುವೆವು. ಪೂಜಿಸುವೆ ಆರಾಧಿಸುವೆ ಮುಕ್ತಿ ತೋರೋ ರಾಘವ. ಸೀತಾರಾಮ ಸಹಿತ ದರ್ಶನವ ನೀಡಯ್ಯ. ಸೀತಾರಾಮ ಸಹಿತ ದರ್ಶನವ ನೀಡಯ್ಯ. ದರ್ಶನವ ನೀಡಯ್ಯ. ಲಕ್ಷ್ಮಣ, ಇನ್ನ ನೋಡಿದ್ಯಾ ಭರತನ ಭ್ರಾತೃವಾತ್ಸಲ್ಯವನ್ನು? ಲಕ್ಷ್ಮಣ, ನೋಡಿದೆ. ನಾವಿರುವ ಸ್ಥಳವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪ್ರಜೆಗಳು ಪದೇ ಪದೇ ಬರುತ್ತಲೇ ಇವರು. ಮುಂದೆ ಕಾಣುವ ದಂಡಕಾರಣ್ಯಕ್ಕೆ ಹೋಗೋಣ. ಆಗಲೇ ಓಹೋ ಮೇವು ಬರಲಿದೆ. ಓಹೋ ಮೇವು ಬರಲಿದೆ. ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಹಾರಿ ವೇಷವ ತೋರಿ. ಹಾರಿ ವೇಷವ ತೋರಿ. ಹಿರಿದು ಇರುವೆನ. ತಿವಿದು ಇರುವೆನ. ಹಿರಿದು ಇರುವೆನ. ತಿವಿದು ಇರುವೆ. ಜೀವ ಪಾವ ಮೇವು ಬರಲಿದೆ. ಜೀವ ಪಾವ ಮೇವು ಬರಲಿದೆ. ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಪ್ರಾಣ ಹಿಂಸೆ ಮಾಡುವುದರಲ್ಲಿ ನನ್ನ ಸಮಾನ ಯಾರೂ ಇಲ್ಲ. ಆ ಯಮನು ಕೂಡ ನನಗೆ ಸಾಟಿಯಾಗಲಾರನು. ನಮ್ಮಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನು ಕೊಂದಿನಾಗಿನಿಂದ ಈ ಪ್ರಾಂತ್ಯಕ್ಕೆಲ್ಲ ನಾನೇ ಅಧಿಪತಿ. ಅಲ್ಲದೆ ನನ್ನ ಮಗನಾದ ಶಂಭೂಕನು ಯಾರಿಂದಲೂ ಮರಣಬಾರದ ಹಾಗೆ ಸೂರ್ಯನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿರುವನು. ಆ ತಪಸ್ಸು ಇಂದಿಗೆ ಪೂರ್ತಿಯಾಯಿತು. ಅವನು ಹೇಳುವುದರೊಳಗಾಗಿ ಅವನಿಗೆ ಬೇಕಾಗುವಷ್ಟು ಮದ್ಯ, ಮಾಂಸ ಸಿದ್ಧಪಡಿಸುವನು. ಮಗನೇ ಶಂಭೂಕ, ಮಗನೇ ಶಂಭೂಕ, ಮಗನೇ ಮಗನೇ ಶಂಭೂಕ, ಮಗನೇ ಶಂಭೂಕ, ನನ್ನ ಮಗನ ಶಿರಸ್ಸನ್ನು ಯಾರೋ ಕಡಿದಿರುವರು. ರಕ್ತ, ಬಿಸಿಯಾದ ರಕ್ತ. ಯಾರು ನನ್ನ ಮಗನನ್ನು ಕೊಂದ ಪಾಪಿಗಳು ಯಾರು? ಅವನೇನಾದರೂ ನನ್ನ ಕೈಗೆ ಸಿಕ್ಕರೆ ಗಸಗಸನೆ ಆಗಿದ್ದು ಕರಳುಗಳನ್ನು ಬಗೆದು
ಬಿಸಿ ರಕ್ತವನ್ನು ಕುಡಿಯದಿದ್ದರೆ ನರವಾಸನೆ ನರವಾಸನೆ ಇಲ್ಲೆಲ್ಲಿಯೋ ನರವಾಸನೆ. ಆನಂದ ಆನಂದ ಇಂದು ನಾನು ಪೊಂದುವೆ ಆನಂದವಾ, ಎಂದು ನಾನು ಪೊಂದುವೆ ಆನಂದವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ, ಎಂದು ನಾನು ಪೊಂದುವೆ ಆನಂದವಾ. ನರ ಕಣ್ಣ ಗುಡ್ಡೆಗಳ ಉರ್ದು ಸೊಂಡಿಗೆಯ ಮಾಡಿ, ನರ ಕಣ್ಣ ಗುಡ್ಡೆಗಳ ಉರ್ದು ಸೊಂಡಿಗೆಯ ಕಾಣಾಕಿತ್ತು. ಕಾಣಾಕಿತ್ತು ಸಾವಿಗೆಯ ಪಸ ಮಾಡಿ ಕುಡಿಯುವೆ ಎಂದು ನಾನು ಪೊಂದುವೆ ಆನಂದವಾ. ನೋಡೆಯಿ ವನದಂದವ ಸೀತಾ, ನೋಡೆಯಿ ವನದಂದವ, ನೋಡೆಯಿ ವನದಂದವ ಸೀತಾ, ನೋಡೆಯಿ ವನದಂದವ ಸೀತಾ, ನೋಡೆಯಿ ವನದಂದವ ಸೀತಾ. ಪರಿಮಳವ ಬೇರುವ ತರ ತರದ ಕುಸುಮವ, ಪರಿಮಳವ ಬೇರುವ ತರ ತರದ ಕುಸುಮವ, ಮುರುಘ ಮಲ್ಲಿಗೆ ಜಾಜೆ ಸುರಭಿ ಸೇವಂತಿಗೆ, ಮುರುಘ ಮಲ್ಲಿಗೆ ಜಾಜೆ ಸುರಭಿ ಸೇವಂತಿ, ಮನಗೆ ಬಹಳ ಮುದವ ತರುವ, 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 ತರ ತರದ ಪುಷ್ಪಗಳ ತನವ, ನೋಡೆಯಿ ವನದಂದವ ಸೀತಾ, ನೋಡೆಯಿ ವನದಂದವ, ನೋಡೆಯಿ ವನದಂದವ ಸೀತಾ, ನೋಡೆಯಿ ವನದಂದವ. ಗಿಳಿ ಕೋಗಿಲೆ ಗಾನಗಳ, ಗಿಳಿ ಕೋಗಿಲೆ ಗಾನಗಳ, ಏನು ಇರುತ್ತಿಯ ದೊಂಬಿಗಳ, ಗಿಳಿ ಕೋಗಿಲೆ ಗಾನಗಳ, ಏನು ಇರುತ್ತಿಯ ದೊಂಬಿಗಳ, ಗಿಳಿ ಕೋಗಿಲೆ ಗಾನಗಳ, ಏನು ಮೀರುತಿಯ ದುಂಬಿಗಳ, ಜಿಗಿದು ಓಡುತ್ತಿಯ ಹರಿಣಗಳ, ಜಿಗಿದು ಓಡುತ್ತಿಯ ಹರಿಣಗಳ, ಇಲ್ಲಿ ಮಿಡುಗುವ ರಮಣಿ ಕಂಗಳ, ಇಲ್ಲಿ ಮಿಡುಗುವ ರಮಣಿ ಕಂಗಳ, ಮನಕ್ಕೆ ಬಹಳ
ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ತರತರದ ಪುಷ್ಪಗಳ ತರುಣಿಗಳು ನೋಡಗಿ ವನಗಂಧವ ಸೀತಾ ನೋಡಗಿ ವನಗಂಧವ ನೋಡಗಿ ವನಗಂಧವ ಸೀತಾ ನೋಡಗಿ ವನಗಂಧವ ನೋಡಗಿ ವನಗಂಧವ ನೋಡಗಿ ವನಗಂಧವ ಸೀತಾ ಸ್ವಾಮಿ ಆಶಾ ಜೀವನ ಶುಭ ದಿನ ಹೊಸದನವನು ನಾ ಕಂಡಿರ ಜೀವನ ಶುಭ ದಿನ ಒಲವೇ ನವಿರೇ ಒಲವೇ ನವಿರೇ ಹೊಸದನದ ಜೀವನ ಶುಭ ದಿನ ಹೊಸದನವನು ನಾ ಕಂಡಿರ ಆಶಾ ಜೀವನ ಶುಭ ದಿನ ಪ್ರಿಯಾ ಸೀತಾ ಹಸತನ ಬಯಸಿ ಆಶಾ ಜೀವನ ಶುಭ ದಿನ ಹೊಸತನ ಕಂದನ ಆಶಾ ಜೀವನ ಶುಭ ಸ್ವಾಮಿ ಪ್ರಾಣೇಶ್ವರ ಜಾನಕಿ ಹಸತನ ಬಯಸಿ ಹೊಸತನವನು ಕಂಡಿನ ಶುಭ ದಿನ
ಸಖಿ, ಸ್ವಾಮಿ ಇದೇ ಪಂಚವಟಿ ಕ್ಷೇತ್ರವು. ಇಲ್ಲೇ ಕೆಲವು ದಿವಸಗಳ ಕಾಲ ಕಳೆದು ನಂತರ ಮುಂದೆ ಪ್ರಯಾಣ ಮಾಡೋಣ. ನಿಮ್ಮ ಇಚ್ಛೆ ಎಂತಾಗಲಿ ಸ್ವಾಮಿ. ಸೀತಾ, ಸ್ವಾಮಿ ಸೀತಾ, ಸ್ವಾಮಿ ಅರಮನೆಯಲ್ಲಿ ಹಂಸತೋಲಿಕಾ ತಲ್ಪದ ಮೇಲೆ ಕುಳಿತು ಅನೇಕ ದಾಸದಾಸಿಯರಿಂದ ಸೇವೆಯನ್ನು ಮಾಡಿಸಿಕೊಳ್ಳುತ್ತಾ ಸುಖ ತಲ್ಪದಲ್ಲಿ ತೇಲಬೇಕಾಗಿದ್ದ ನೀನು, ನಿನ್ನನ್ನು ಈ ಕಾನನಕ್ಕೆ ಕರೆತಂದೆನೆಂಬ ಬೇಸರ ಉಂಟೆ? ಛೇ ಛೇ, ಇಲ್ಲ ಸ್ವಾಮಿ. ಪತಿಯೇ ಪ್ರತ್ಯಕ್ಷ ದೈವ. ಪತಿ ಸೇವೆ ಆ ಪರಮಾತ್ಮನ ಸೇವೆ. ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸಿದರು ಅವುಗಳು ಇಲ್ಲಿಲ್ಲವಾದರೂ ಗಂಧ ಕುಸುಮಗಳಿಗೇನು ಕಡಿಮೆ ಇಲ್ಲ. ಹಂಸತೋಲಿಕಾ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೇನೂ ಕೊರತೆ ಇಲ್ಲ. ಇದೇ ಅಲ್ಲವೇ ಈ ಪಂಚವಟಿ ಮಹಿಮೆ. ಸೀತಾ, ಸ್ವಾಮಿ. ನೋಡಿದ್ಯಾ ಲಕ್ಷ್ಮಣನು ಎಷ್ಟು ಸುಂದರವಾಗಿ ಈ ಪರ್ಣಶಾಲೆಯನ್ನು ನಿರ್ಮಿಸಿರುವನು? ಹೌದಲ್ಲವೇ ಸ್ವಾಮಿ, ಬಹಳ ಸಂತೋಷದಿಂದ ಇಲ್ಲಿ ಕಾಲ ಕಳೆಯಬಹುದು. ಆಗಬಹುದು ಸೀತಾ. ಅಣ್ಣ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಲಕ್ಷ್ಮಣ, ಈ ಖಡ್ಗವಾವುದು? ಅಣ್ಣ, ನಾನು ಫಲಪುಷ್ಪಗಳನ್ನು ಆರಿಸಿಕೊಂಡು ಬರಲು ಹೋದಾಗ ಸೂರ್ಯದೇವನಿಂದ ಆಕಾಶ ಮಾರ್ಗವಾಗಿ ಈ ಖಡ್ಗವು ಇಳಿದು ಬರುವುದನ್ನು ಕಂಡೆನು. ಅದನ್ನು ಕೈಯಲ್ಲಿ ಹಿಡಿದನು, ಬಿದಿರಿನ ಹಿಂಡನ್ನು ಕತ್ತರಿಸಿದನು. ಆ ಬಿದಿರಿನ ಹಿಂಡಿನ ಮಧ್ಯದಲ್ಲಿ ಓರ್ವ ರಾಕ್ಷಸನು ತಪಸ್ಸು ಮಾಡುತ್ತಿದ್ದನು. ನನ್ನ ಖಡ್ಗದ ಹೊಡೆತದಿಂದ ಆತನು ಮೃತನಾದನು. ಅದರಿಂದ ಬ್ರಹ್ಮಹತ್ಯ ದೋಷವಾಗಿರುವುದೆಂದು ಚಿಂತಿಸುತ್ತಿರುವೆನು. ಲಕ್ಷ್ಮಣ, ಚಿಂತೆಯನ್ನು ಬಿಡು. ಯಾವ ಬ್ರಹ್ಮಹತ್ಯ ದೋಷವೂ ಇಲ್ಲ. ಈ ಖಡ್ಗವು ನೀನು ಸಂಹರಿಸಿದ ಆ ರಾಕ್ಷಸನ ಕೈ ಸೇರಬೇಕಿತ್ತು. ಒಂದು ವೇಳೆ ಆ ರಾಕ್ಷಸನ ಕೈ ಸೇರಿದರೆ ಬಹಳ ಅನಾಹುತವಾಗ್ತಿತ್ತು. ಈ ಖಡ್ಗವು ನಿನ್ನಲ್ಲೇ ಇರಲಿ. ಅಣ್ಣನವರ ಆಜ್ಞೆ. ಸೀತಾ, ಸ್ವಾಮಿ ಇವರೇ ನನ್ನ ಮಗನನ್ನು ಕೊಂದ ಪಾಪಿಗಳು, ಇವರೇ. ಇವರನ್ನು ಎಷ್ಟೊಂದು ಮನೋಹರವಾಗಿರುವನು. ಅವಳಿಗೇನೋ ಕೊಡುತ್ತಿದ್ದಾನೆ. ಅಲ್ಲ, ನಾನೇನಾದರೂ ಈ ರೂಪಿನಿಂದ ಹೋದರೆ ಓದಿಸಿ ಯಾಕೆ ಬಿಡುವನು. ಆದ್ದರಿಂದ ಸುಂದರ ತರುಣಿಯ ರೂಪವನ್ನು ತಾಳಿ ಒರಿಸದೆ ಬಿಡುವುದಿಲ್ಲ. ನಾನೀತ ನಾನಿಗಲ್ಲ ಒರಿಸುವೆ, ನಾನೀತ ನಾನಿಗಲ್ಲ. ಏನಾದರೂ ಆಗಲಿ ಬರಿಸುವೆ, ಏನಾದರೂ ಆಗಲಿ ಬರಿಸುವೆ, ಕಲ್ಲಿನ ಮಂಚದ ಮೇಲೆ ಪಲ್ಲವನ ಹಾಕಿಕೊಂಡು, ಕಲ್ಲಿನ ಮಂಚದ ಮೇಲೆ ಪಲ್ಲವನ ಹಾಕಿಕೊಂಡು ವಲ್ಲಭನ ವಲ್ಲಭನ ಪ್ರಾಣವಲ್ಲಭನ ಮಾಡಿಕೊಂಡು ಕಲ್ಲಕ್ಕೆ ಮುತ್ತಿಡುವೆ. ನಾನೀಗ ಒಲಿಸುವೆ, ನಾನೀಗ 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 ಜೈ ಶಾಂಭವಿ. ಯಾರಾದರೂ ನನ್ನನ್ನು ಶೂರ್ಪಣಖ ಎಂದು ಗುರುತಿಸಬಹುದು? ನಾನಲ್ಲವೇ ಸುಂದರಿ? ಜಗದೊಳಗೆ
ಲೋಕ ಸುಂದರ ದೇವ ಅಕ್ಕರೆಯಿಂದಲೇ ಅಕ್ಕರೆಯಿಂದಲೇ ಸಿಕ್ಕಿಯ ಜೀವನು ಸುಂದರಿಯಲ್ಲವೇ ಜಗದೊಳಗೆ ನಾ ಜಗದೊಳಗೆ ನಾ ಜಗದೊಳಗೆ ನಾ. ಇವನೇನೋ ಬಹಳ ಮುದ್ದಾಗಿದ್ದಾನೆ, ಮಾತಾಡ್ಸೋಣ ಅಂದ್ರೆ ಅವಂದೇ ಲೋಕದಲ್ಲಿ ಕಳೆದೋಗಿದ್ದಾನೆ. ಇಲ್ಲೊಬ್ಳಿದೀನಿ, ಹಾಡ್ತಿದ್ದೀನಿ ಅನ್ನೋದು ಗಮನ ಇಲ್ಲ. ಸುಂದರ 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 ಮುಗೀತೆ ಬಾ ಇತ್ತ. ಯಾರಮ್ಮ ನೀನು? ಅಯ್ಯೋ ಅಮ್ಮ ಎಂದು ಕರೆಯಬಹುದೇ? ಮತ್ತೆ ಏನೆಂದು ಕರೆಯಬೇಕು? ಪ್ರಿಯೇ, ಪ್ರಾಣಕಾಂತೆ, ಮನೋವಲ್ಲಭೆ ಎನ್ನಬಾರದೆ? ಪ್ರಿಯೇ, ಪ್ರಾಣಕಾಂತೆ, ಮನೋವಲ್ಲಭೆ ಎಂದು ಕರೆಸಿಕೊಳ್ಳುವುದು ನನ್ನ ಪಕ್ಕದಲ್ಲಿಯೇ ಇರುವುದು. ಅದಿರಲಿ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಸುಂದರ, ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿ. ನನ್ನನ್ನು ಪ್ರಿಯ, ನನ್ನನ್ನು ಹೇಳಮ್ಮ. ಶೂರ್ಪಣಖ ಎಂದು ಕರೆಯುವರು. ನೀನು ಇಲ್ಲಿಗೆ ಬರಲು ಕಾರಣ? ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀನ್ ಸ್ವಲ್ಪ ಸಹಾಯ ಮಾಡ್ಬೇಕಷ್ಟೇ. ಅದಿರಲಿ, ನೀನು ಇಲ್ಲಿಗೆ ಬರಲು ಕಾರಣವೇನು? ಹೇಳಿದನಲ್ಲ, ನಿನ್ನನ್ನು ನೋಡಿ ಮೋಹಿತಳಾಗಿ ಬಂದಿರುವೆನು. ವರಿಸಬಾರದೆ ಪ್ರಿಯ? ಅದು ಸಾಧ್ಯವಿಲ್ಲ. ಅದಿರಲಿ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ನಾನು ಸಾಕೇತಪುರವನ್ನು ಆಳಿದ ದಶರಥ ಚಕ್ರವರ್ತಿಯ ಸುಪುತ್ರರಾದ ರಾಮಚಂದ್ರನು. ಈಕೆಯು ನನ್ನ ಪತ್ನಿ ಸೀತೆ. ಶೀತಾ, ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಬಂದಿರು. ನೀನು ಇಲ್ಲಿಗೆ ಬರಲು ಕಾರಣ? ಸುಂದರ, ನಾನು ನಿನ್ನನ್ನು ನೋಡಿ ಮೋಹಿತಳಾಗಿ ಬಂದಿರುವೆನು. ವರಿಸಬಾರದೆ ಪ್ರಿಯ? ಅದು ಸಾಧ್ಯವಿಲ್ಲ. 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 ಏಕಾಗುವುದಿಲ್ಲ? ಏಕೆಂದರೆ ನಾನು ಏಕಪತ್ನಿ ವ್ರತಸ್ಥನು. ಏಕ ಸುಂದರ, ಏಕ ಆ ಏಕವನ್ನು ಏಕ ಮಾಡಬಹುದಲ್ಲ? ಆಗುವುದಿಲ್ಲ. ನಿನ್ನನ್ನು ನೋಡೋದೇ ಇಲ್ಲ. ಸುಂದರ, ಮಾತನಾಡಬಾರದೆ? ನಿನ್ನ ಹರಟೆಯನ್ನು ಬಿಟ್ಟು ಬೇರೆ ಕಾರ್ಯವನ್ನು ನೋಡಿಕೊ. ಬೇರೆ ನನಗೀಗ ಸದ್ಯಕ್ಕೆ ಯಾವ ಕಾರ್ಯವೂ ಇಲ್ಲ. ನಿನ್ನನ್ನು ಲಗ್ನವಾಗುವುದೇ ನನ್ನ ಕಾರ್ಯ. ನೋಡಮ್ಮ, ಅದು ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಏಕೆಂದರೆ ನಾನು ಏಕಪತ್ನಿ ವ್ರತಸ್ಥನು. ಅಲ್ಲದೆ ಮನೋಜರೋ ನಾವು ಧನುಜಳೋ ನೀನೋ ಮನೋಜರೋ ನೀನೋ ಮನೋಜರೋ ನಾವು ಧನುಜಳೋ ನೀನೋ ಮನೋಜರೋ ನಾವು ಜನಾದ ಮನಸೆಡೆ ಬಾವುದೆ ಮನಸಿ ಜನಾದ ಮನಸೆಡೆ ಬಾವುದೆ ನ್ಯಾಯದ ವಿನಯಿತು ಮಾಯಯ ಧ್ಯೇಯವಲ್ಲವೇ ವಿನಯ ಜನ್ಮ. ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಲಗ್ನವಾಗಿರುವನು. ನೋಡು ಪ್ರಿಯ, ನನಗೆ ಅಗ್ನಿ ಸಾಕ್ಷಿಯಾಗಿ ಬೇಡ. ಹೇಗೂ ಗಾಳಿ ಬಹಳ ರಭಸವಾಗಿ ಬೀಸುತ್ತದೆ. ಆ ಗಾಳಿ ಸಾಕ್ಷಿಯಾಗಿ ನನ್ನನ್ನು ಲಗ್ನವಾಗಿ. ಅದು ಸಾಧ್ಯವಿಲ್ಲ. ಅದು ಸಾಧ್ಯವಿಲ್ಲ. ನೋಡಮ್ಮ, ನಾನು ಈ ಕಾನನಕ್ಕೆ ನಾನೊಬ್ಬನೇ ಬಂದಿಲ್ಲ. ಬಂದಿಲ್ಲ. ನನ್ನ ತಮ್ಮನಾದ ಲಕ್ಷ್ಮಣನು ಬಂದಿರುವನು. ನೀನು ಅಲ್ಲಿಗೆ ಹೋದರೆ ನಿನ್ನ ಕಾರ್ಯ ಆದರೂ ಆಗಬಹುದು. ಏನೋ ಲಕ್ಷಣನೇ. ಲಕ್ಷ್ಮಣ. ಲಕ್ಷ್ಮಣ, ಅವನು ನಿನಗಿಂತಲೂ ಸುಂದರನಾಗಿರುವನು. ಹೆಸರಿನಲ್ಲಿ ಇಲ್ಲವೇ ಲಕ್ಷ್ಮಣ? ನನಗಿಂತಲೂ ಅತಿಲೋಕ ಸುಂದರನು. ನೀನು ಅಲ್ಲಿಗೆ ಹೋಗು, ನಿನ್ನ ಕಾರ್ಯ ಆದರೂ ಆಗಬಹುದು. ನಿನ್ನ ಹಾಗೆ ಕಪ್ಪಾಗಿರುವನೇ? ಬೆಳ್ಳಗಿರುವನು. ಬೆಳ್ಳಗೆ ಬೇಡ ಪ್ರಿಯ, ನನಗೆ ಬೆಳ್ಳಗಿರುವವರು ಅದು ಬೇಡ. ಸಾಧ್ಯವಿಲ್ಲ. ಕೆಂಪು- ನಿನ್ನ ಕೆಲಸವಾಗಬೇಕೋ ಬೇಡವೋ? ನನ್ನ ಕೆಲಸವಾಗಬೇಕು. ಜಾಗೃತಿಯಾಗಿ ಹೋಗು. ಕೇಳುತ್ತಿರುವುದು ಜಾಗೃತಿಯಾಗಿ ಹೋಗು. ನನಗೇಕೋ ಹೋಗಲು ಮನಸ್ಸೇ ಬರುತ್ತಿಲ್ಲ.
ಮನಸ್ಸು ಮಾಡಿ ಹೋಗು. ನೀನೇ ಸ್ವಲ್ಪ ದೊಡ್ಡ ಸಾಧ್ಯವಿಲ್ಲ, ಮನಸ್ಸು ನಾನು ಮಾಡಬಾರ್ದು. ಹೇಳ್ತೇನಲ್ಲ. ಏನೇ ಹೇಳಬಾರ್ದೆ? ಹೇಳುವುದಿಲ್ಲ. ನೀನೆಲ್ಲ ನಿನಗೆ ಮದುವೆ ಆಗಬೇಕೋ ಬೇಡವೋ? ಆಗಬೇಕು. ಹರಟೆಯನ್ನು ಬಿಟ್ಟು ಜಾಗ್ರತೆಯಾಗಿ ಹೋಗು. ಹೋಗಬೇಕು. ಹೋಗಲೇಬೇಕು. ಹೋಗಲೇಬೇಕು. ಹೋಗಲೇ